ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಆಗಸ್ಟ್ 20 ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ. ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಣ್ಣ ಅಭಿಮಾನಿಗಳು ದೇಶ ಪ್ರೇಮಿಗಳು ಪಾಲ್ಗೊಳ್ಳುವಂತೆ ಕರೆ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ಹೋರಾಟಗಾರ ಅಪ್ರತಿಮ ಸಾಹಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ವರ್ಗಕ್ಕೆ ಸೀಮಿತನಲ್ಲ, ಅವರು ಭಾರತ ಮಾತೆಯ ವೀರಪುತ್ರನೆಂದು ಯುವ ಮುಖಂಡ ಸಂಗಮೇಶ್ ಗುಂಡಕ್ನಾಳ್ ನಾಗೂರ್ ಹಾಗೂ ಮುಖಂಡ ಕಾಂತು ಮಣ್ಣೂರ್ ಹೇಳಿದರು. ಅವರು ರವಿವಾರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುದ್ದೇಬಿಹಾಳ್ ತಾಲೂಕಿನ ಬೂದಿಹಾಳ್ ಪಿಎನ್ ಗ್ರಾಮದಲ್ಲಿ ಆಗಸ್ಟ್ 20 ಮಂಗಳವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಪಕ್ಷಾತೀತ ಜಾತ್ಯತೀತವಾಗಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳು ಎಲ್ಲ ದೇಶ ಪ್ರೇಮಿಗಳು ಪಾಲ್ಗೊಳ್ಳಬೇಕು ಎಂದು ಕರೆಯನ್ನ ನೀಡಿದರು. ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕಾಗಿ ಯಾವತ್ತೂ ವೈಯಕ್ತಿಕ ಹಿತಾಸಕ್ತಿಗೆ ಬಿದ್ದು ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದಿಂದ ನಾವು ಸ್ವತಂತ್ರರಾಗಬೇಕು, ಪರಕೀಯರನ್ನ ಒದ್ದು ಓಡಿಸ್ಬೇಕು, ಈ ದೇಶದಲ್ಲಿ ನಾವು ಸ್ವತಂತ್ರರಾಗಿ ಬಾಳ್ಬೇಕಂತೇಳಿ ಫಸ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಪ್ರತಿ ಹಳ್ಳಿಗಳಲ್ಲಿಯೂ ಮೂರ್ತಿ ಅನಾವರಣ ಕಾರ್ಯಕ್ರಮಗಳು, ಮೂರ್ತಿಯ ನಿರ್ಮಾಣ ಕಾರ್ಯಕ್ರಮಗಳು ಆಗ್ತದೆ ಅಂದರೆ ನಾವು ಭಾಳ ಸಂತೋಷ ಪಡಬೇಕು. ಪ್ರತಿ ಹಳ್ಳಿಗಳಲ್ಲಿಯೂ ಆಗಬೇಕು. ಆ ಪ್ರತಿ ಹಳ್ಳಿಗಳಲ್ಲಿ ಬರೀ ಮೂರ್ತಿ ಆಗಿದ ತಕ್ಷಣ ಅದು ಅವನು ಮಾಡಿದಂಥ ಏನು ಹೋರಾಟ ಐತಲ್ಲ, ಅದು ಸ್ವಾರ್ಥಕ್ಕಾಗೋದಿಲ್ಲ. ಅವನ ತತ್ವ ಸಿದ್ಧಾಂತಗಳು ಆಗಬೇಕಾಗಿದೆ. ಅವೊಂದು ಜಾತಿಗೆ ಸೀಮಿತ ಅಲ್ಲ, ಇಡೀ ದೇಶಕ್ಕಾಗಿ ಇಡೀ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಇಡೀ ತಾಲೂಕು ಮತ್ತು ಪಕ್ಕದ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕು ಅಂತೇಳಿ ಇಡೀ ತಾಲೂಕಿನ ಅಭಿಮಾನಿಗಳು ಮತ್ತು ಎಲ್ಲ ಸಮಾಜದವರಿಗೂ ನಾವು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ. ದಿನಾಂಕ 19/2024 ಸೋಮವಾರದಂದು ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮತ್ತು 20/8/2024 ಮಂಗಳವಾರದಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಾಗೂ ಅಂದೇ ಬೆಳಗ್ಗೆ 11 ಗಂಟೆಗೆ ಧರ್ಮಸಭೆ ಇರುವುದರಿಂದ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ. ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮ ಇರುವ ದಿನಾಂಕ 20/8/2024 ಮಂಗಳವಾರದಂದು ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗುವುದರಿಂದ, ಇದು ಪಕ್ಷಾತೀತ ಕಾರ್ಯಕ್ರಮ ಇರುವುದರಿಂದ ಹಾಗೂ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟಗಾರರು ಯಾವುದೇ ಒಂದು ಜಾತಿಗೆ ಸೀಮಿತ ಇರಲಾರರು. ಆದ ಕಾರಣ ರಾಯಣ್ಣ ಅಭಿಮಾನಿಗಳು ಹಾಗೂ ಎಲ್ಲ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂಗೊಳ್ಳಿ ರಾಯಣ್ಣ ಮೂರ್ತಿಯ ಅನಾವರಣ ಕಾರ್ಯಕ್ರಮವು ಯಶಸ್ವಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಿಗೂ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಆಗಸ್ಟ್ 19 ಸೋಮವಾರ ಬೀರಲಿಂಗೇಶ್ವರ ಜಾತ್ರೆ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ಆಗಸ್ಟ್ 20 ಮಂಗಳವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಮತ್ತು ಧರ್ಮ ಸಭೆ ನಡೆಯಲಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಅನಾವರಣವನ್ನ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು, ಸರೂರು ಹಾಲುಮತ ಮೂಲ ಗುರುಪೀಠದ ಶ್ರೀ ರೇವಣಸಿದ್ದೇಶ್ವರ ಶಾಂತಮಯ ಸ್ವಾಮಿಗಳು, ಹುಲಿಜಂತಿಯ ಶ್ರೀ ಮಾಳಿಂಗರಾಯ ಮಹಾರಾಜರು, ಯರ್ಜರಿ ಯಲ್ಲಾಲಿಂಗೇಶ್ವರದ ಶ್ರೀ ಮಲ್ಲಾರಲಿಂಗ ಮಹಾರಾಜರು, ಸರೂರಿನ ಶ್ರೀ ಶಿವಯ್ಯ ಗುರುವಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಹಾಗೂ ಪ್ರತಿಮೆ ಅನಾವರಣವನ್ನ ಮಾಡಲಿದ್ದಾರೆ. ಧರ್ಮಸಭೆ ಉದ್ಘಾಟನೆಯನ್ನ ಶಾಸಕರಾದ CS ನಾಡಗೌಡ ಅಪ್ಪಾಜಿಯವರು, ಜ್ಯೋತಿ ಬೆಳಗಿಸುವರು ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ ಅವರು ಮಾಡಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದ್ರಿ ಅವರು ವಹಿಸಿಕೊಳ್ಳಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ರವೀಂದ್ರ ಮದ್ದರ್ಕಿ, ಮುಖ್ಯ ಅತಿಥಿಗಳಾಗಿ ಕಂಚಪ್ಪ ಬಿರಾದಾರ್, ಮಲಕೇಂದ್ರಗೌಡ ಪಾಟೀಲ್, ಲಿಂಗಪ್ಪಗೌಡ ಬಪ್ಪರ್ಗೆ, SS ಹುಲ್ಲೂರ್, RB ಪಾಟೀಲ್, MH ಹಾಲನ್ನವರು ಸೇರಿದಂತೆ ಹಾಲುಮತ ಸಮಾಜದ ಅನೇಕ ಗಣ್ಯಮಾನ್ಯರು, ವಿವಿಧ ತಾಲೂಕಿನ ಅಧ್ಯಕ್ಷರು, ಉದ್ಯಮಿಗಳು, ಗಣ್ಯರು ಭಾಗವಹಿಸಲಿದ್ದಾರೆ. ವಿಶೇಷ ಉಪನ್ಯಾಸವನ್ನ ವಾಗ್ಮಿ ಮೋಹನ್ ಮೇಟಿ, ಶ್ರೀಮತಿ ಶಿಲ್ಪಾ ಕುದರಗುಂಡ್ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ವಿಶ್ವನಾಥ ದೋರ್ನಳ್ಳಿ, ರಾಘವೇಂದ್ರ ಹಿರೇಕುರುಬರ್,
ಪರಶುರಾಮ್ ಹದ್ನೂರು, ಬಸವರಾಜ ದೋರ್ನಳ್ಳಿ ಉಪಸ್ಥಿತರಿದ್ದರು.